ಸಮಸ್ತ ಶ್ರೀಶಂಕರ ವಾಹಿನಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ತರಿಕಿಟ ತೋಮ್ ನೂತನ ವಿನೂತನ ಹೆಮ್ಮೆಯ ಕಾರ್ಯಕ್ರಮಕ್ಕೆ ನಾನೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಹೇಮಂತ್. ತರಿಕಿಟ ತೋಮ್ ಕೋ ಸ್ಪಾನ್ಸರ್ಡ್ ಬೈ ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ, ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ, ಗೋಪುರಂ ಹರಿಶಿಣ ಮತ್ತು ಕುಂಕುಮ, ವೀಕ್ಷಕರೇ, ತಾವೆಲ್ಲರೂ ಸಹ ಹಿಂದಿನ ಸಂಚಿಕೆಯಲ್ಲೂ ಸಹ ನೋಡಿದ್ರಿ ಯಾವ ರೀತಿಯಾಗಿ ನಮ್ಮ ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ. ಅದೇ ರೀತಿಯಾಗಿ ಈ ಒಂದು ಸಂಚಿಕೆಯಲ್ಲೂ ಸಹ ಶ್ರೀಶಂಕರ ವಾಹಿನಿಯು ಈ ರಿಯಾಲಿಟಿ ಶೋದಲ್ಲಿ ಅವರಿಗೆ ನಾನಾ ರೀತಿಯಾದಂತಹ ಚಾಲೆಂಜಸ್ ಅನ್ನ ನೀಡ್ತಾ ಹೋಗ್ತಾ ಇರುತ್ತೆ. ಈ ಸಂಚಿಕೆಯಲ್ಲಿ ಶ್ರೀಶಂಕರ ವಾಹಿನಿ ಯಾವ ರೀತಿಯಾದಂತಹ ಚಾಲೆಂಜ್ ನೀಡ್ತಾ ಇದೆ ಅಂದರೆ ಅದೇ ಪ್ರಾಪರ್ಟಿ ರೌಂಡ್. ಆ ಪ್ರಾಪರ್ಟಿ ರೌಂಡ್ನಲ್ಲಿ ನಮ್ಮ ಸ್ಪರ್ಧಿಗಳು ಯಾವ ರೀತಿ ಅವರು ಇಲ್ಲಿ ನೃತ್ಯ ದರ್ಶನವನ್ನು ಮಾಡ್ತಾರೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಯಥಾ ಪ್ರಕಾರ ನಾವು ಆ ಚಿಟ್ಟಿಯನ್ನು ಬುಟ್ಟಿಯಲ್ಲಿ ಹಾಕಿ ಆ ಸ್ಪರ್ಧಿಗಳ ಬಳಿ ತಲುಪಿಸ್ತೇವೆ. ಅದರಲ್ಲಿ ಒಂದೊಂದು ಚೀಟಿಯನ್ನು ಸಹ ನಮ್ಮ ಸ್ಪರ್ಧಿಗಳು ಆಯ್ಕೆ ಮಾಡ್ತಾರೆ. ನಂತರದಲ್ಲಿ ಯಾರಿಗೆ ಆ ಚೀಟಿಯಲ್ಲಿರುವಂತಹ ಸಂಖ್ಯೆ ಬರುತ್ತೋ ಆ ಸಂಖ್ಯೆಯ ಪ್ರಕಾರ ಈ ವೇದಿಕೆಗೆ ಬಂದು ಅವರು ತಮ್ಮ ನೃತ್ಯ ಪ್ರದರ್ಶನವನ್ನು ಮಾಡ್ತಾರೆ. ಮೊದಲಿಗೆ ನಾವು ಆ ಚೀಟಿಗಳನ್ನು ಆ ಸ್ಪರ್ಧಿಗಳ ಬಳಿ ಕಳಿಸೋಣ. ವೀಕ್ಷಕರೇ, ನಮ್ಮ ಸ್ಪರ್ಧಿಗಳಿಗೆ ಚೀಟಿ ಸಿಕ್ಕಾಯಿತು. ಅವರು ಯಾವ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನ, ಅವರ ಸರತಿ ಏನು ಅನ್ನೋದನ್ನ ಅವರು ತಿಳಿದಾಯಿತು. ಇನ್ನು ಸ್ಪರ್ಧೆ ಅಂದರೆ ತೀರ್ಪನ್ನು ಕೊಡೋದಕ್ಕೆ ನಮ್ಮ ಜೊತೆ ತೀರ್ಪುಗಾರರು ಇರಲೇಬೇಕಲ್ವಾ. ಈ ಸುತ್ತಿನ ಈ ಸಂಚಿಕೆಯ ನಮ್ಮ ಜೊತೆಯಲ್ಲಿರುವಂತಹ ಆ ತೀರ್ಪುಗಾರರು ಯಾರೆಂದರೆ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಶ್ರೀಮತಿ ಶ್ರೀಕಲಾ ಭರತ್ ಹಾಗೂ ಚಿತ್ರಾ ಮುರಳೀಧರನ್. ಕಲೈಮಾಮಣಿ ಶ್ರೀಮತಿ ಶ್ರೀಕಲಾ ಭರತ್ ಪ್ರಬಲವಾದ ನಾಟ್ಯಗುರು ದಿವಂಗತ ಸರಸ ಅಮ್ಮನವರ ಹಿರಿಯ ಶಿಷ್ಯರಲ್ಲಿ ಒಬ್ಬರು. ತಮ್ಮ ತೇಜಸ್ ನಾಟ್ಯ ಶಾಲೆಯಿಂದ ಪಾರಂಪರಿಕವಾಗಿ ಕಲಿತುಕೊಂಡ ಕಲೆಯನ್ನು ಹೊಸ ಶೈಲಿಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದಾರೆ. ನಾಟ್ಯದಲ್ಲಿ 50 ವರ್ಷಗಳಷ್ಟು ಸೇವೆಯನ್ನು ಸಲ್ಲಿಸಿ ಯಾತ್ರಾ ಎಂಬ ಕಾಫಿ ಟೇಬಲ್ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆಗೊಳಿಸಿದ್ದಾರೆ. ಹಲವಾರು ಬಿರುದುಗಳನ್ನು ಪಡೆದ ಹೆಗ್ಗಳಿಕೆ ಇವರದ್ದು. ಪ್ರಪಂಚಾದ್ಯಂತ ಪ್ರಯಾಣಿಸಿ ನೃತ್ಯ ಪ್ರದರ್ಶನ ಮತ್ತು ನೃತ್ಯ ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಬಹಳ ಪ್ರಖ್ಯಾತವಾದ ನಾಟ್ಯ ಶೈಲಿಯ ಶಿಕ್ಷಕಿ ಮತ್ತು ನಾಟ್ಯ ನಿರ್ದೇಶಕಿ ಇವರು. ಗುರು ಶ್ರೀಮತಿ ಚಿತ್ರಾ ಮುರಳೀಧರನ್. ನಾಟ್ಯಾಚಾರ್ಯ ಗುರು ಕಲೈಮಾಮಣಿ ರಂಗನಾಯಕಿ ಜಯರಾಮನ್ ಅವರ ಹಿರಿಯ ಶಿಷ್ಯರಾದ ಇವರು ತಮ್ಮ ಪತಿಯವರಾದ ಕಲೈಮಾಮಣಿ ಶ್ರೀ ಮಧುರೈ ಆರ್ ಮುರಳೀಧರನ್ ಅವರೊಡನೆ ಸೇರಿ ನೃತ್ಯ ಕ್ಷೇತ್ರ ಎಂಬ ನಾಟ್ಯ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಹಲವಾರು ವಿಶಿಷ್ಟವಾದ ನಾಟ್ಯ ನಾಟಕಗಳಲ್ಲಿ ಪ್ರಮುಖವಾದ ಶಿಲಪತಿತಾರಂ, ಕಂಬರಾಮಾಯಣಂ, ಅಮರಕಲ್ಕಿಯನ್, ಶಿವಗಾಮಿ ಶಪಥಂ, ಕರ್ಣನ್ರಂತಹ ವೇದಿಕೆ ಪ್ರದರ್ಶನವನ್ನು ನೀಡಿದರು. ಪ್ರಪಂಚಾದ್ಯಂತ ಹಲವಾರು ನೃತ್ಯ ತರಗತಿಗಳು ಮತ್ತು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಬೃಂದ್ರಾನಿ ಬಿರುದು, ಪದ್ಮಸಾಧನ ಬಿರುದು, ನಾರಿ ಶಕ್ತಿ ಬಿರುದು, ನಟ ನರಸ ಮಾಮಣಿಗಳಂತಹ ಹಲವಾರು ಬಿರುದುಗಳನ್ನು ಪಡೆದ ಹೆಗ್ಗಳಿಕೆ ಇವರದ್ದು. ನೃತ್ಯ ಕ್ಷೇತ್ರ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯಾಭ್ಯಾಸ ಮೂಲಕ ಕಲಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಚೀಟಿಯಲ್ಲಿ ಮೊದಲನೇ ಸಂಖ್ಯೆ ಪಡೆದಿರುವಂತಹ ಸ್ಪರ್ಧಿ ಯಾರು ಅಂತ ಈಗ ನೋಡೋಣ. ಹೇಳಿ, ಮೊದಲಿಗೆ ಯಾರಿಗೆ 1ನೇ ನಂಬರ್ ಅಂದ್ರೆ ಸಂಖ್ಯೆ 1 ಬಂದಿದೆ? ದೀಕ್ಷಿತರವರಿಗೆ ನಾವು ವೇದಿಕೆ ಮೇಲೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ.
ಹಡಗನ್ನು ಮುಂದೆ ಸಾಗಿಸಲು ನಾವು ಯಾವ ವಸ್ತುವನ್ನು ಬಳಸ್ತೀವೋ ಅದನ್ನು ಶವೆಲ್ ಅಂತ ಕರಿತೀವಿ. ಅಂತಹ ಒಂದು ವಸ್ತುವನ್ನು ಈ ದಿನ ದೀಕ್ಷಿತಾ ಅವರು ಈ ಪ್ರಾಪರ್ಟಿ ರೌಂಡಲ್ಲಿ ಅದನ್ನು ಉಪಯೋಗಿಸಿ ಅವರು ಅತ್ಯುತ್ತಮವಾಗಿ ಆ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ಅದು ಹೇಗಿತ್ತು, ನಮ್ಮ ತೀರ್ಪುಗಾರರ ತೀರ್ಪು ಹೇಗಿದೆ, ಬನ್ನಿ ನಮ್ಮ ತೀರ್ಪುಗಾರರನ್ನು ಕೇಳೋಣ. What, Dishita? You brought an oar. Yes. Okay. What were you telling about the tortoise? நம்ம குடிக்கிற அந்த பிளாஸ்டிக் வாட்டர் பாட்டில் ப்ராப்பராக டிஸ்போஸ் பண்ணாமல் அது போய் மராயன அனிமல்ஸ் Okay. will die. ஸோ ஹியூமனோட ஆக்ஷன்ஸ்னால how other lives are being affected and that we need to be very conscious about what we're doing outside. So ಸರಿ ಓಕೆ, ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರಿ. thank you. ಈಗ ಒಂದು ಪ್ರಾಪರ್ಟಿ ತಗೊಂತಿರಲ್ಲ, ಅದರಲ್ಲಿ ಎಷ್ಟು ಯೂಸಸ್ ತೋರಿಸ್ಬೋದು ಅಂತ ನೋಡೋದಾದ್ರೆ ನೀವು ಒಂದು 4-5 ತುಂಬ ಚೆನ್ನಾಗಿ ತೋರಿಸಿದ್ರಿ. ಆ್ಯಂಡ್ ಯು ಬ್ರಾಟ್ ಅ ಮೆಸೇಜ್ ಆಲ್ಸೋ ಇನ್ ದಟ್. ಸೊ ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. Okay, ma'am. ವೀಕ್ಷಕರೇ, ನಮ್ಮ ಎರಡನೇ ಚೀಟಿ ಅಂದ್ರೆ ಎರಡನೇ ಸಂಖ್ಯೆಯನ್ನು ಪಟ್ಟಿರುವಂತಹ ಆ ಸ್ಪರ್ಧಿ ಯಾರು ಎಂದು ನೋಡೋಣ. ಅನನ್ಯ, ಬನ್ನಿ ವೇದಿಕೆಗೆ ಬಂದು ಈ ಪ್ರಾಪರ್ಟಿ ರೌಂಡಲ್ಲಿ ತಾವು ಉಪಯೋಗಿಸುತ್ತಿರುವಂತಹ ಪ್ರಾಪರ್ಟಿ ಯಾವುದು, ಯಾವ ರೀತಿ ನೀವು ನೃತ್ಯವನ್ನು ಮಾಡ್ತೀರಾ ಅದನ್ನು ನಾವು ನೋಡೋಣ. ನಮ್ಮ ಅನನ್ಯ ಅವರು ಬುಟ್ಟಿ ಅಂತ ನಾವೇನ್ ಕರಿತೀವಿ, ಆ ಬುಟ್ಟಿಯನ್ನು ನಾನಾ ಬಗೆಗಳಲ್ಲಿ ಯಾವ ರೀತಿ ಉಪಯೋಗಿಸಬಹುದು ಅನ್ನೋದನ್ನ ಈ ನೃತ್ಯದ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಅದರ ಒಂದು ತೀರ್ಪು ಹೇಗಿದೆ ಅನ್ನೋದನ್ನ ನಮ್ಮ ತೀರ್ಪುಗಾರರ ಹತ್ರ ಕೇಳಿ ತಿಳಿಯೋಣ. ತುಂಬ ಚೆನ್ನಾಗಿ ಮಾಡಿದ್ರಿ. Thank you. ಆ್ಯಂಡ್ ಯು ಮೇಡ್ ಯೂಸ್ ಆಫ್ ದ ಭರತನಾಟ್ಯಂ ಸ್ಟೆಪ್ಸ್ ಆಲ್ಸೋ ಇನ್ ದ್ಯಾಟ್. ಚೆನ್ನಾಗಿ ಅಮಲ್ಗೆ ಹೂ ನಿಮಗೆ ಬೇಕಾ ಅಂತ ಕೇಳ್ತಾ ಹಾಗೆ ನಂಗೂ ತಂದುಕೊಟ್ರಿ. ತುಂಬ ಥ್ಯಾಂಕ್ಸ್. ಇಟ್ ವಾಸ್ ವೆರಿ ವೆಲ್ ಡನ್. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಬ್ಯೂಟಿಫುಲಿ ಪ್ರೆಸೆಂಟೆಡ್ ಫಾರ್ ಅ ವೆರಿ ಬ್ಯೂಟಿಫುಲ್ ಮ್ಯೂಸಿಕ್. ಅದು ತುಂಬ ಚೆನ್ನಾಗಿ ಆ ರಿದಮಿಕ್ ಆಗಿ ಅದು ತಾಳಕ್ಕೆ ತಕ್ಕಂತೆ ಗ್ರೇಸ್ಫುಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರಿ. Thank you. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮುಂದಿನ ಸ್ಪರ್ಧಿಗಳು ಅವರು ತಂದಿರುವಂತಹ ವಸ್ತುವನ್ನು ಈ ಪ್ರಾಪರ್ಟಿ ರೌಂಡ್ ಅಲ್ಲಿ ಹೇಗೆ ಉಪಯೋಗಿಸ್ತಾ ಇದ್ದಾರೆ, ಹೇಗೆ ಅವರ ನಾಟ್ಯ ದರ್ಶನವನ್ನು ನೀಡ್ತಾರೆ ನೋಡೋಣ ಬನ್ನಿ. ನಮ್ಮ ಮೂರನೇ ಸ್ಪರ್ಧಿ ಯಾರು, ಮೂರನೇ ಸಂಖ್ಯೆ ಪಡೆದಿರುವಂತಹ ಸ್ಪರ್ಧಿ ಯಾರು ನೋಡೋಣ. ಶುಭಶ್ರೀ ಅವರೇ, ಬನ್ನಿ ವೇದಿಕೆಗೆ ಬಂದು ತಮ್ಮ ಈ ಪ್ರಾಪರ್ಟಿ ರೌಂಡ್ ಅಲ್ಲಿ ನಿಮ್ಮ ನೃತ್ಯ ಪ್ರದರ್ಶನವನ್ನು ನೋಡಿ ಬರೋಣ.
ಮಡಿಕೆಯನ್ನು ಉಪಯೋಗಿಸುತ್ತಾ ನೃತ್ಯವನ್ನು ಹೇಗೆ ಮಾಡಬಹುದು, ಆ ಮಡಿಕೆಯನ್ನು ಯಾವ ಯಾವ ರೀತಿಯಾಗಿ ನಾವು ಅದನ್ನ ಬಿಂಬಿಸಬಹುದು ಅನ್ನೋದನ್ನ ನಮ್ಮ ಶುಭಶ್ರೀ ಅವರು ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ನೃತ್ಯದ ಮುಖಾಂತರ. ಬನ್ನಿ ಅವರ ನೃತ್ಯ ದರ್ಶನ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಹತ್ರ ಕೇಳಿ ಬರೋಣ. ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ. ಏನಂದರೆ ಯು ಟುಕ್ ಗ್ರೇಟ್ ಕೇರ್ ಆ ಮಡಿಕೆ ಒಡಿಬಾರ್ದು ಅಂತ. ತುಂಬ ಇದರಲ್ಲಿ ಎಲ್ಲ ಯು ಶೋಡ್ ಗುಡ್ ವೆರೈಟಿ ಇನ್ ಆಲ್ ಯುವರ್ ಸ್ಟೆಪ್ಸ್. ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ರಿ ಮಾ. ಒಂದು ಮಡಿಕೆಯಲ್ಲಿ ಎಷ್ಟು ವೆರೈಟೀಸ್ ತೋರಿಸ್ಬೋದು ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರಿ ಮಾ. ಥರೋಲಿ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚತುರ್ ಅಂದ್ರೆ 4. 4ನೇ ಕಂಟೆಸ್ಟೆಂಟ್ ಯಾರು, ಆ 4ನೇ ಸ್ಪರ್ಧೆ ಯಾರು, ಆ 4ನೇ ಸಂಖ್ಯೆ ಯಾವ ಸ್ಪರ್ಧೆಗೆ ಸಿಕ್ಕಿದೆ ಅನ್ನೋದನ್ನ ನೋಡಿ ಬರೋಣ. ಯಾರಿಗೆ ಬಂದಿದೆ 4ನೇ ಸಂಖ್ಯೆ? ಹರ್ಷಿಣಿಯವರನ್ನು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಅವರು ಉಪಯೋಗಿಸುತ್ತಿರುವಂತಹ ಈ ಪ್ರಾಪರ್ಟಿ ರೌಂಡ್ನ ಪ್ರಾಪರ್ಟಿ ಯಾವುದು ಅಂತ ನೋಡೋಣ. ನಾವು ಟಾರ್ಚ್ ಲೈಟ್ ಅನ್ನು ಕತ್ತಲಲ್ಲಿ ಮಾತ್ರ ಉಪಯೋಗಿಸಿರೋದು ನೋಡಿದ್ದೀವಿ. ಆದ್ರೆ ನೃತ್ಯಕ್ಕೂ ಟಾರ್ಚ್ ಲೈಟ್ ಉಪಯೋಗಿಸಿರುವಂತಹ ನಮ್ಮ ಹರ್ಷಿಣಿಯವರು ಹೇಗೆ ಪ್ರಚಾರ ಮಾಡಿದ್ದಾರೆ, ಅವರು ಹೇಗೆ ದೃಶ್ಯವನ್ನು ನೀಡಿದ್ದಾರೆ, ಅದರ ಒಂದು ತೀರ್ಪನ್ನು ನಮ್ಮ ತೀರ್ಪುಗಾರರ ಹತ್ರ ಕೇಳಿ ಬರೋಣ. ವೆರಿ ಗುಡ್ ಹರ್ಷಿಣಿ, ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಓನ್ಲಿ ಥಿಂಗ್ ಇಸ್ ಐ ವಿಶ್ ನೀವು ಇನ್ನೂ ಚೆನ್ನಾಗಿ, ಏನಂದರೆ ಈಗ ಎಲ್ಲ ಅಫ್ಕೋರ್ಸ್ ಟಾರ್ಚ್ ಕೃತಿಕಾ ಹೇಳಿರೋ ಹಾಗೆ ತುಂಬ ಟಾರ್ಚ್ ಯೂಸ್ ಇದೆ. ಈಗ ನಾವು ಈ ಒಂದು ಮೊಬೈಲಲ್ಲೇ ಲೈಟ್ ನೋಡ್ತಾ ಇದ್ದೀವಿ ಆ್ಯಂಡ್ ದ ಟಾರ್ಚ್ ಅಂತ ಒಂದಿದೆ. ಬಟ್ ಯು ಬ್ರಾಟ್ ಇನ್ ದಿಸ್ ಟ್ರೆಡಿಷನಲ್ ಪ್ರಾಪ್ ವಿಚ್ ಇಸ್ ವೆರಿ ಗುಡ್. ಟಾರ್ಚ್ ಲೈಟ್ ಬಂದು ಯೂಸ್ಡ್ ಇಟ್ ಆಸ್ ಅ ವೆಪನ್ ಆ್ಯಂಡ್ ಯು ಯೂಸ್ಡ್ ಇಟ್ ಆಸ್ ಅ ಸ್ಟ್ಯಾಂಡ್ ಫಾರ್ ದ ಫೋನ್ ಆಸ್ ವೆಲ್ ಆಸ್ ಟಾರ್ಚ್. ಒಂದು 3-4 ಕಡೆ ಯೂಸ್ ಮಾಡಿದ್ರಿ. ವೆರಿ ನೈಸ್ ಮಾ, ಥ್ಯಾಂಕ್ ಯು. ನಮ್ಮ 5ನೇ ಸ್ಪರ್ಧಿ 5th ಕಂಟೆಸ್ಟೆಂಟ್ ಯಾರು, ಆ 5ನೇ ಸಂಖ್ಯೆ ಯಾರಿಗೆ ಸಿಕ್ಕಿದೆ ಅನ್ನೋದನ್ನ ನೋಡೋಣವೇ. ಓ ದೀಪ್ಶಿತಾ, ಬನ್ನಿ. ನೀವು ಇಂದು ಯೂಸ್ ಮಾಡ್ತಾ ಇರುವಂತಹ ಪ್ರಾಪರ್ಟಿ ಯಾವುದು? ಈ ಪ್ರಾಪರ್ಟಿ ರೌಂಡ್ಗೆ ತಾವು ಯಾವ ವಸ್ತುವನ್ನು ಉಪಯೋಗಿಸ್ತಾ ಇದ್ದೀರಾ, ನೃತ್ಯವನ್ನು ಮಾಡ್ತೀರಾ ನೋಡೋಣ.
ನಾವು ಕತ್ತಿಯನ್ನು ತರಕಾರಿ ಅರಿಯುವುದಕ್ಕೆ ಅಥವಾ ನಾವು ಹಣ್ಣನ್ನು ಕಟ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀವಿ. ಕತ್ತಿಯನ್ನು ನಾವು ನೃತ್ಯಕ್ಕೂ ಉಪಯೋಗಿಸಬಹುದು ಅನ್ನೋದನ್ನ ಈ ಪ್ರಾಪರ್ಟಿ ರೌಂಡಲ್ಲಿ ನಮ್ಮ ಸ್ಪರ್ಧಿಗಳು ತೋರಿಸಿದ್ದಾರೆ. ಬನ್ನಿ ಅವರ ಒಂದು ಕಲಾತ್ಮಕವಾದಂತಹ ಈ ನೃತ್ಯ ದೃಶ್ಯ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ಬರೋಣ. A very innovative one, of course, and I think you use this prop in a dual role, huh? Yes, ma'am. It's just another innovation. Just Yes. add some decoration to the prop, so it will be so aesthetic on stage. Yes, that is ನೀವು ಆ ಮುದ್ರೆನ ಹಿಡ್ಕೋಬೇಕು. But for some, you caught hold on that kurp end also. Yes, ma'am. Yes. So I noticed very well. Good sync with the music that you were. Thank you, ma'am. Very good. Fabulous performance. I think we have to give another big round of applause. ನಿಮ್ಮ ಕಾನ್ಸೆಪ್ಟ್ ಹೇಳ್ಬೋದಾ ಏನು ಮಾಡಿದ್ರಿ ಅಂತ? நம்ம வந்து படிச்சிருப்போம் தமிழில் குறிஞ்சி முல்லை மருதம் நெய்தல் பாலை. அங்கேருந்து இந்த நைஃப் வச்சு அவங்க அன்றாட வாழ்வில் என்ன நடக்கும் அதை எப்படி நைஃபோட சேர்ந்து பண்ணி 5 நிலமும் நம்ம தெரிஞ்சுக்கிட்ட மாதிரி இருக்கும். நைஃபும் இன்னோவேட்டிவாக. That was very well presented, Ma. I want you to share this with another contestant so that they'll know what you did. Hats off. Very nice, Ma. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಮುಂದಿನ ಸ್ಪರ್ಧಿ ಸೃಷ್ಟಿ ಅಂದರೆ 6. ಆ 6ನೇ ಸಂಖ್ಯೆ ಯಾರಿಗೆ ಬಂದಿದೆ, ಅವರು ಯಾವ ಪ್ರಾಪರ್ಟಿಯನ್ನು ಉಪಯೋಗಿಸ್ತಾ ಇದ್ದಾರೆ, ಮೊದಲನೇದಾಗಿ ಆ 6ನೇ ಸ್ಪರ್ಧಿ ಯಾರು ಅನ್ನೋದನ್ನ ನಾವು ನೋಡೋಣವೇ. ಯಾರಿಗೆ ಬಂದಿದೆ 6ನೇ ಸ್ಪರ್ಧಿಯ ಒಂದು ಚೀಟಿ? ಅದಿತಿ ಅವರು. ಬನ್ನಿ ಅದಿತಿ ಅವರೇ, ಈ ವೇದಿಕೆಯನ್ನು ನೀವು ಅಲಂಕರಿಸಿ ನೋಡೋಣ. ನೀವು ಯಾವ ಪ್ರಾಪರ್ಟಿಯನ್ನು ತಂದು ಈ ಒಂದು ನೃತ್ಯ ದೃಶ್ಯಕ್ಕೆ ಯಾವ ಪ್ರಾಪರ್ಟಿಯನ್ನು ಉಪಯೋಗಿಸಿ ನಮ್ಮನ್ನೆಲ್ಲ ರೋಮಾಂಚನಗೊಳಿಸ್ತೀರಾ? ಸಾಧಾರಣವಾಗಿ ನಾವು ಪೈಪನ್ನು ಗಿಡಗಳಿಗೆ ನೀರು ಹಾಕೋದಕ್ಕೆ ಅಥವಾ ವಾಹನಗಳನ್ನು ತೊಳೆಯೋದಕ್ಕೆ ನೋಡ್ತೀವಿ. ಆದರೆ ಇಲ್ಲಿ ಇವರು ನೃತ್ಯವನ್ನು ಮಾಡೋದಕ್ಕೋಸ್ಕರ ಉಪಯೋಗಿಸಿದ್ದಾರೆ ಹೋಸ್ ಪೈಪ್. ಇವರ ನೃತ್ಯ ಕಲಾತ್ಮಕ ಹೇಗಿತ್ತು, ಇವರ ದೃಶ್ಯ ಹೇಗಿತ್ತು, ಭರತನಾಟ್ಯದ ಒಂದು ಕಲೆ ಅಥವಾ ತಾಳ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಹತ್ರ ಕೇಳಿ ಬರೋಣ. Totally uninhibited and very casual. ಚೆನ್ನಾಗಿತ್ತು. ಕಂಟೆಂಪ್ರರಿ ಮತ್ತು ಟ್ರೆಡಿಷನಲ್. ತುಂಬ ಅದ್ಭುತವಾದ ಒಂದು ವೇಗದಲ್ಲಿ. ಐ ವಾಸ್ ಜಸ್ಟ್ ಸ್ಕ್ಯಾಂಡಲೈಸ್ಡ್. ತುಂಬ ಜೋರಾಗಿತ್ತು ಒಂದೊಂದು. ಪ್ಲಸ್ ವೆರಿ ನೈಸ್. ಅದರಲ್ಲಿ ಹೂ ಮಳ ಹಾಕಿದ್ರಲ್ಲ, ವೆರಿ ಸ್ವೀಟ್ ಆ ಮಳ ಎಲ್ಲ ತುಂಬ ಚೆನ್ನಾಗಿತ್ತು ಮಾ. ವೆರಿ ವೆರಿ ಇನೋವೇಟಿವ್ and highly innovated. Very nice. And for the traditional music, very good. Thank you so much. ಅದು ಹೋರ್ಸ್ ಪೈಪಲ್ಲಿ ಎಷ್ಟು ಮ್ಯಾಕ್ಸಿಮಮ್ ತೋರಿಸ್ಬೋದು ಯು ಡಿಡ್ ಇನ್ ದ ಗಿವನ್ 2.5 minutes. ಒಂದೊಂದು ಚೆನ್ನಾಗಿ ತಿಳಿಯಿತು. ಕಂಗ್ರ್ಯಾಚುಲೇಷನ್ಸ್. ವೀಕ್ಷಕರೇ, ಆಗಲಿಂದಲೂ ಸಹ ನಮ್ಮ ಸ್ಪರ್ಧಿಗಳು ಅತ್ಯುನ್ನತವಾಗಿ ಭಾಗವಹಿಸ್ತಾ ಇರುವಂತಹ ಹಾಗೂ ಸ್ಪರ್ಧೆಯನ್ನು ಮಾಡ್ತಾ ಇರುವಂತಹ, ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೇನು ನಿಮ್ಮ ಅಚ್ಚುಮೆಚ್ಚಿನ ತೀರ್ಪುಗಾರರು ಈ ಸ್ಪರ್ಧೆಯಲ್ಲಿ ಅಂದರೆ ಅವರ ಒಂದು ವಿಶೇಷ ನೃತ್ಯ ದರ್ಶನವನ್ನು ನೀಡಿದ್ರೆ ನಮಗೆಲ್ಲ ಹೇಗಿರುತ್ತೆ? ಹಾಗಿದ್ರೆ ಬನ್ನಿ
ನಿಮ್ಮ ಅಚ್ಚುಮೆಚ್ಚಿನ ಶ್ರೀಮತಿ ಶ್ರೀಕಲಾ ಭರತ್ ರವರ ಒಂದು ನೃತ್ಯ ಪ್ರದರ್ಶನವನ್ನು ನೋಡಿ ಬರೋಣ. ದೀನ ಕರುಣಾಕರನೇ ನಟರಾಜ ನೀಲಕಂಠನೇ, ದೀನ ಕರುಣಾಕರನೇ ನಟರಾಜ ನೀಲಕಂಠನೇ, ನೀಲಕಂಠನೇ 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 ದೀನ கருணாகரனே நடராஜ நீலகண்டனே நின்னருள் புகழ்ந்து பணியும் என்னையும் இறங்கி அருளும் நின்னருள் புகழ்ந்து பணியும் என்னையும் இறங்கி அருளும் மௌன குருவே ஹரனே எனையாண்ட நீலகண்டனே. ವೀಕ್ಷಕರೇ, ನಮ್ಮ 7ನೇ ಸ್ಪರ್ಧಿ, ನಾವು ಸಪ್ತ ಅಂತ ಏನು ಹೇಳ್ತೀವಿ, ಆ ಸಪ್ತಮಿಯಲ್ಲಿ ಇರುವಂತಹ ಸ್ಪರ್ಧಿ ಯಾರು, ಯಾರಿಗೆ ಆ ಸಂಖ್ಯೆಯ ಚೀಟಿ ಸಿಕ್ಕಿದೆ ನೋಡೋಣ. ತರುಣಿಕಾ, ಬನ್ನಿ, ನಿಮ್ಮ ಈ ಪ್ರಾಪರ್ಟಿ ರೌಂಡಲ್ಲಿ ಇರುವಂತಹ ನೃತ್ಯ ಹೇಗಿದೆ ಅನ್ನೋದನ್ನ ನಾವು ನೋಡೋಣ. ದಿಂಬನ್ನು ನಾವು ಮಲಗುವುದಕ್ಕೆ ಅಥವಾ ದೇಹಕ್ಕೆ ಹಿತವಾಗಿರುವಂತೆ ನಾವು ಉಪಯೋಗಿಸ್ತೀವಿ. ದಿಂಬನ್ನು ಇಟ್ಕೊಂಡು ಈ ರೀತಿಯಾಗಿ ನಮಗೆ ರೋಮಾಂಚನಗೊಳಿಸುವಂತಹ ಒಂದು ನೃತ್ಯವನ್ನು ಮಾಡಿದ್ದಾರೆ. ಬನ್ನಿ, ಆ ನೃತ್ಯ ಹೇಗಿತ್ತು, ಅವರ ಒಂದು ಇನ್ವಾಲ್ವ್ಮೆಂಟ್ ಅಥವಾ ಕ್ರಿಯೇಟಿವಿಟಿ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ಬರೋಣ. ವೆರಿ ವೆರಿ ವೆಲ್ ಡನ್. ಆ್ಯಂಡ್ ನಿಮಗೆ ಇದು ಯೋಚನೆ ಮಾಡಕ್ಕೆ ಎಷ್ಟು ದಿವಸ ಆಯಿತು? 1 to 2 days, 1 day அந்த மாதிரி. ವೆರಿ ಗುಡ್. 1 to 2 days. ಹ್ಯಾವಿಂಗ್ ಇನ್ ಮೈಂಡ್ ದ ಬೇಸ್ ಆಫ್ ಭರತನಾಟ್ಯಂ ತುಂಬ ಚೆನ್ನಾಗಿ ಮಾಡಿದ್ರಿ ಮಾ. ವೆರಿ ಗುಡ್, ವೆರಿ ಇನೋವೇಟಿವ್ ಆ್ಯಂಡ್ ವೆರಿ ನೈಸ್ ತರುಣಿಕಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ತರುಣಿಕಾ, ನಮಸ್ತೆ ಮ್ಯಾಮ್. ವೆರಿ ವೆಲ್ ಪ್ರೆಸೆಂಟೆಡ್ ಮಾ. ಕಂಗ್ರ್ಯಾಚುಲೇಷನ್ಸ್. ಎಲ್ಲನೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ವಂಡರ್ಫುಲ್. ನಮ್ಮ ಮುಂದಿನ ಸ್ಪರ್ಧಿ 8 ಅಂದರೆ ಅಷ್ಟ. ಈ ಅಷ್ಟಮಿಯಲ್ಲಿ ಅಥವಾ ಈ 8ನೇ ನಂಬರ್ ಸಂಖ್ಯೆಯಲ್ಲಿ ಇರುವಂತಹ ಆ ವ್ಯಕ್ತಿ ಯಾರು, ಆ ಸ್ಪರ್ಧಿ ಯಾರು, ಬನ್ನಿ ನೋಡೋಣ. ಜಾಹ್ನವಿ, ಬನ್ನಿ, ನೀವು ಯಾವ ಒಂದು ವಸ್ತುವನ್ನು ಹಿಡ್ಕೊಂಡು ಈ ದಿನ ನಮಗೆ ಈ ಒಂದು ಪ್ರಾಪರ್ಟಿ ರೌಂಡಲ್ಲಿ ನಿಮ್ಮ ಒಂದು ಕಲಾತ್ಮಕವನ್ನು ತೋರಿಸ್ತೀರಾ? ಬನ್ನಿ ನೋಡ್ಕೊಂಡು ಬರೋಣ.
ನಾವು ಕೊಡೆಯನ್ನು ಮಳೆ ಬಂದರೆ ಇಟ್ಕೊಳ್ತೀವಿ, ಬಿಸಿಲು ಬಂದರೆ ಇಟ್ಕೊಳ್ತೀವಿ. ಆದರೆ ಕೊಡೆಯಲ್ಲಿ ನೃತ್ಯ ಮಾಡಬಹುದು ಅನ್ನೋದನ್ನ ನಮಗೆ ಈ ದಿನ ತೋರಿಸ್ಕೊಟ್ಟಿದ್ದಾರೆ. ಇವರ ಈ ಕೊಡೆಯ ನೃತ್ಯ ಹೇಗಿತ್ತು, ನಮ್ಮ ಶಿಲ್ಪಕಲಾ ಶಾಸ್ತ್ರ ಅಥವಾ ನೃತ್ಯ ಶಾಸ್ತ್ರದಲ್ಲಿ ಏನು ಹೇಳಿದೆ, ಬನ್ನಿ ನಮ್ಮ ತೀರ್ಪುಗಾರರಿಂದ ಇವರು ಮಾಡಿದಂತಹ ಪ್ರದರ್ಶನದಲ್ಲಿ ಏನೇನಿದೆ ಕೇಳಿ ಬರೋಣ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದು ನಡುವೆ ಆಕ್ಚುಲಿ ಅದು ಟಕ್ಕನೆ ಗೊತ್ತಾಗ್ಲಿಲ್ಲ, ಆದ್ರೆ ಆಮೇಲೆ ಗೊತ್ತಾಯ್ತು. ಸ್ವಲ್ಪ ಗಿಡಗಳಿಗೆ ಸನ್ಲೈಟ್ ಬೇಕು, ಸ್ವಲ್ಪ ಗಿಡಗಳಿಗೆ ಸನ್ಲೈಟ್ ಇಲ್ಲ. ಸೊ ತುಂಬಾ ಚೆನ್ನಾಗಿ ಅದನ್ನ ಕಾಪಾಡ್ಕೊಂಡು ವೆರಿ ನ್ಯೂ ಕಾನ್ಸೆಪ್ಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಅದ್ಭುತವಾಗಿ ಮಾಡಿದ್ರಿ. ಆ ಅಂಬೆಲ್ಲ ಎಲ್ಲ ಯಾವ ತರ ಯೂಸ್ ಮಾಡೋದು, ಯು ಮೇಡ್ ಇಟ್ ಕರೆಕ್ಟ್. ಚೆನ್ನಾಗಿ ಯೂಸ್ ಮಾಡಿ ತುಂಬಾ ಆಪ್ಟ್ ಆಗಿ ಮಾಡಿದ್ರಿ. ಯೂಸಸ್ಸು ಒಂದ್ ಮಟ್ಟಿಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರಿ. ಸೊ ಇಟ್ ವಾಸ್ ಸಮಥಿಂಗ್ ವೆರಿ ನೈಸ್. ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ ಮಾ. ಕಂಗ್ರ್ಯಾಚುಲೇಷನ್ಸ್. ವೀಕ್ಷಕರೇ, ನಮಗೆ ಈ 9ನೇ ಸ್ಪರ್ಧಿ ಯಾರು, ನವಮಿ ಅಂತ ನಾವೇನು ಹೇಳ್ತೀವಿ, ಈ 9ನೇ ಸ್ಪರ್ಧಿಯ ನೃತ್ಯ ಹೇಗಿರುತ್ತೆ, ಅವರು ಯಾವ ಪ್ರಾಪರ್ಟಿಯನ್ನು ತಂದಿದ್ದಾರೆ ನಮಗೇನು ಗೊತ್ತಿಲ್ಲ. ಬನ್ನಿ ಆ 9ನೇ ಸ್ಪರ್ಧಿ ಯಾರು ಅಂತ ನೋಡೋಣ. ಶ್ರೀಕವಿ, ಬನ್ನಿ, ನೀವು ಯಾವ ಪ್ರಾಪರ್ಟಿಯನ್ನು ತಂದಿದ್ದೀರಾ ಅನ್ನೋ ಕುತೂಹಲ ನನಗಂತೂ ಇದೆ. ಆ ಪ್ರಾಪರ್ಟಿಯನ್ನು ಇಟ್ಕೊಂಡು ನೀವು ಯಾವ ರೀತಿಯಾದಂತಹ ದೃಶ್ಯವನ್ನು, ಆ ನಾಟ್ಯವನ್ನು ಮಾಡ್ತೀರಾ ಅನ್ನೋದನ್ನ ನೋಡೋದಕ್ಕೆ ನನಗೆ ಬಹಳ ಖುಷಿ ಇದೆ. ಬನ್ನಿ ಆ ನೃತ್ಯವನ್ನು ಈಗ ನೋಡೋಣ. ತಟ್ಟೆಯನ್ನು ನಾವು ಭಗವಂತನಿಗೆ ಮಂಗಳಾರತಿ ಮಾಡೋದಕ್ಕೆ ಉಪಯೋಗಿಸ್ತೀವಿ, ಅಥವಾ ಊಟ ಮಾಡೋದಕ್ಕೆ ಉಪಯೋಗಿಸ್ತೀವಿ. ನೃತ್ಯ ಮಾಡೋದಕ್ಕೂ ನಾವು ತಟ್ಟೆಯನ್ನು ಉಪಯೋಗಿಸ್ಬೋದು. ಹೌದು, ನೋಡಿದ್ದೀವಿ ಭರತನಾಟ್ಯದಲ್ಲಿ ನಾವು ಆ ತಟ್ಟೆಯ ಮೇಲೆ ಇಟ್ಕೊಂಡು ದೀಪದ ಒಂದು ಬತ್ತಿಯನ್ನು ಇಟ್ಕೊಂಡು ನಾವು ಭರತನಾಟ್ಯ ಆಡೋದನ್ನು ನೋಡಿದ್ದೀವಿ. ಆದರೆ ಒಂದು ಪ್ರಾಪರ್ಟಿ ರೌಂಡ್ಗೆ ತಟ್ಟೆಯನ್ನೇ ಉಪಯೋಗಿಸಿ ಅವರು ಈ ರೀತಿಯಾದಂತಹ ನೃತ್ಯವನ್ನು ಮಾಡೋದು ಅಮೋಘ, ಅದ್ಭುತ. ಅವರು ಮಾಡಿರುವಂತಹ ನೃತ್ಯ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ಬರೋಣ. ಐ ಫೀಲ್ ಮೋರ್ ಯೂಸಸ್ ಕುಡ್ ಹ್ಯಾವ್ ಬೀನ್ ಶೋನ್. ಏನಂದ್ರೆ ಆಕ್ಚುಲಿ ಇದು ಬಂದು ಇಟ್ ವಾಸ್ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ಗೆ ಇಟ್ ವಾಸ್ ಜಸ್ಟ್ ಗೋಯಿಂಗ್ ಮೊನಾಟನಸ್ ಆಗಿ ಹೋಗ್ತಾ ಇತ್ತು. ಬಟ್ ಆಫ್ಟರ್ ದಟ್ ಯು ಕಾಟ್ ಇಟ್ ಅಪ್ ವೆರಿ ವೆಲ್. ವೈ ಡಿಡ್ ಯು ಚೂಸ್ ದಿಸ್ ಪ್ರಾಪರ್ಟಿ ಮಾ? ಎನಿ ಪರ್ಟಿகுலர் ரீசன்? பிளேட் வச்சு நிறைய பண்ணலாம் மேம். நான் என்ன நினச்சேன்னா, ஒரு பிச்சைக்காரரோட வாழ்க்கையில் அவர் பிளேட்டை வச்சு என்னெல்லாம் பண்ண முடியும் அப்படிங்கிறத மட்டும் ಲಿಮಿಟ್ பண்ணி ಕಾಟಲಾಂತ್ರದಕ್ಕಾಗ ಆ ಪ್ರಾಪರ್ಟಿಲಿ ಏನು ಮ್ಯಾಕ್ಸಿಮಮ್ ತೋರಿಸ್ಬೋದು ಅದನ್ನ ನೀವು ಮಾಡಿದ್ದೀರಾ. ಯು ಡಿಡ್ ಯುವರ್ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್ ಮಾ. ಇನ್ನು ದಶಮಿ, 10ನೇ ಸಂಖ್ಯೆ, 10ನೇ ಸ್ಪರ್ಧಿ, ಅವರು ಯಾವ ರೀತಿಯಂತಹ ವಸ್ತು ಅಥವಾ ಈ ಪ್ರಾಪರ್ಟಿ ರೌಂಡ್ಗೆ ಎಂತಹ ವಸ್ತುವನ್ನು ಉಪಯೋಗಿಸ್ತಾ ಇದ್ದಾರೆ. ಮೊದಲಿಗೆ ಆ ವ್ಯಕ್ತಿ ಯಾರು, ಆ ಸ್ಪರ್ಧಿ ಯಾರು ಅಂತ ನೋಡೋಣವೇ. ಯಾರದು 10ನೇ ಸಂಖ್ಯೆ ಪಡೆದಿರುವಂತಹ ಸ್ಪರ್ಧಿ? ಕಾವ್ಯಶ್ರೀ, ಬನ್ನಿ, ನೀವು ಈ ದಿನ ಯಾವ ವಸ್ತುವನ್ನು ಉಪಯೋಗಿಸ್ತಾ ಇದ್ದೀರಾ ಈ ಸುತ್ತಿನಲ್ಲಿ ನೋಡೋಣ. ನಿಮ್ಮ ನೃತ್ಯವನ್ನು ನಾವು ಮಾಡಿ ಬರೋಣ.
ಅಬ್ಬಬ್ಬಾ, ಬಿಸಿನಗೆರೆ ಅಂದ್ರೇ ನಮಗೆ ಶಕೆ. ಈ ಬಿಸಿಲುಗಾಲದಲ್ಲಿ ಈ ಬಿಸಿನಗೆರೆ ನಮಗೆ ಸಿಕ್ಕಿದ್ರೆ ಸಾಕು ಅಂತ ನಾವು ಕಾಯ್ತಾ ಇರುವಂತಹ ಒಂದು ಸಮಯದಲ್ಲಿ ಆ ಬಿಸಿನಗೆರೆಯನ್ನೇ ಇಟ್ಕೊಂಡು ಇಲ್ಲಿ ಇವರು ನೃತ್ಯವನ್ನು ಮಾಡಿದ್ದಾರೆ, ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ಎಷ್ಟು ಅದ್ಭುತ ಅಲ್ವಾ? ಈ ನೃತ್ಯದ ಒಂದು ತೀರ್ಪು ಹೇಗಿದೆ ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ಬರೋಣ. ಚೆನ್ನಾಗಿ ಅದು ಫೋಲ್ಡ್ ಮಾಡಿ ಫ್ಲೂಟ್ ತರ ಇಟ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು. ಮಕ್ಕಳನ್ನ ಬೈಯೋದು ಚೆನ್ನಾಗೇ ಇದು. ಎವ್ರಿಥಿಂಗ್ ವೆರಿ ನೈಸ್ ಮಾ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಪಟ 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 ಅಂತ ಲಾಟ್ ಆಫ್ ವೇರಿಯೇಷನ್ಸ್, ಕ್ವಿಕ್ ಬೇರೆ ಬೇರೆ ಮಾಡಿದ್ದು ಚೆನ್ನಾಗಿರು. ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಗಾಯನಕ್ಕೆ ಇರಬಹುದು, ನೃತ್ಯಕ್ಕೆ ಇರಬಹುದು, ತಾಳ ಅನ್ನುವಂಥದ್ದು ಅತೀ ಮುಖ್ಯ. ಆ ತಾಳದ ತರಿಕಿಟತೋಮ್ ನಾವೇನು ಹೇಳ್ತಾ ಇದ್ದೀವಿ, ಈ ಕಾರ್ಯಕ್ರಮದ ಹೆಸರೇನಿದೆ, ಅದೇ ರೀತಿಯಾಗಿ ಆ ತಾಳವನ್ನು ಅವರ ಒಂದು ಸುಕಂಠದಿಂದ ನೀಡಲು ಬರ್ತಾ ಇದ್ದಾರೆ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಈ ಕಾರ್ಯಕ್ರಮದ ತೀರ್ಪುಗಾರರಾದಂತಹ ಶ್ರೀಮತಿ ಚಿತ್ರಾ ಮುರಳೀಧರನ್ ರವರು. ತಳಂಗು ತಕದಿಗು ತಕತ ತಿಕಿಟ್ಟ ತೊಂ ತರಿ ತಕ್ಕುಂ ತಕ್ಕುಂ ತಕುಂ ತತಾಂ ತರಿತ ತನದ ತನತ ಜನುದನ ತಕ್ಕುಂ ತಕ್ಕುಂ ತಕುಂ ತತಾಂ ಜನುತ ದಿಮಿತಾಂ ದಿಮಿತ ಕಿಡ ದಾರಿ ತಕ್ಕುಂ ತಕ್ಕುಂ ತತಾನ ತಕ್ಕುಂ ತಕ್ಕುಂ ತ ಜನು ತಕ್ಕುಂ ತಕ್ಕುಂ ತ ದಿಮಿ ತಕ್ಕುಂ ತಕ್ಕುಂ ತರಿ ತಕ್ಕುಂ ತಜಂ ತತಿಕಿಟ್ಟತುಂ ತರಿ ತಕ್ಕುಂ ತನ ತಕ್ಕುಂ ತಕ್ಕುಂ ತಜಂ ತದಿಂಗಿನ್ನತುಂ ತರಿ ತಕ್ಕುಂ ತನ ತಕ್ಕುಂ ಜನು ತಕ್ಕುಂ ತಜಂ ತದಿಂಗಿನ್ನತುಂ ತ. ವೀಕ್ಷಕರೇ, 10 ಆಯ್ತು, ಇನ್ನ 11ನೇದು ಅಂದ್ರೆ ಏಕಾದಶ. ಇವರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಯಾವ ಸ್ಪರ್ಧಿಗೆ 11ನೇ ನಂಬರ್ ಸಿಕ್ಕಿದೆ, ಅಂದರೆ 11ನೇ ಸಂಖ್ಯೆ ಸಿಕ್ಕಿದೆ ನೋಡೋಣವೇ? ಯಾರಿಗೆ 11ನೇ ಸಂಖ್ಯೆ ಸಿಕ್ಕಿದೆ? ಯಾರದು ಸ್ಪರ್ಧಿ? ಶ್ವೇತಾ, ಬನ್ನಿ. ನೀವು ಯಾವುದೋ ಒಂದು ನಮಗೆ ಕಾಣದೇ ಇರುವಂಥದ್ದು ವಸ್ತುವನ್ನೇ ತಂದಿರ್ತೀರಾ, ಅದನ್ನು ಯಾವ ರೀತಿ ಉಪಯೋಗಿಸಿ ನೃತ್ಯವನ್ನು ಮಾಡ್ತೀರಾ ನೋಡೋಣ. ಸಾಧಾರಣವಾಗಿ ನಾವು ಶಾಲೆಗಳಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಆಟ ಆಡೋದಕ್ಕೆ ಉಪಯೋಗಿಸುವಂತಹ ಹಗ್ಗವನ್ನು ಸ್ಕಿಪ್ಪಿಂಗ್ ರೋಪ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಅದನ್ನು ಉಪಯೋಗಿಸಿ ಈ ಭರತನಾಟ್ಯದಲ್ಲಿ ಉಪಯೋಗಿಸಿ ಅದರ ಮೇಲೆ ಪ್ರಯೋಗ ಮಾಡಿ ನಮಗೆ ಸುಂದರವಾದಂತಹ ಒಂದು ನೃತ್ಯ ದರ್ಶನವನ್ನು ನೀಡಿದ್ದಾರೆ. ಅವರ ಆ ನೃತ್ಯ ಅವಲೋಕನ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ಬರೋಣ. Yes, Shweta, it was very nice. What I liked about you wanted to complete it, okay? ಅದಕ್ಕಾಗಿ ಮ್ಯೂಸಿಕ್ ಇದ್ರೆ ಏನೋ ಇಲ್ಲ ಅಂದ್ರೆ ಏನು, ನಾದು ಉದ್ದ ಹಗ್ಗ ಇರೋದ್ರ ಮೇಲೆ ನಡೆದು ತೋರಿಸ್ದೆ. ಗುಡ್. ಎನಿವೆ, ಎವ್ರಿಥಿಂಗ್ ವಾಸ್ ಡನ್ ವೆರಿ ವೆಲ್. ಚೆನ್ನಾಗಿತ್ತು. ಅದು ಸ್ಕಿಪ್ಪಿಂಗ್ ರೋಪ್ ಮ್ಯಾಕ್ಸಿಮಮ್ ಎಷ್ಟು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಅದು ಯಾವ ಥರ ಸೀಕ್ವೆನ್ಸ್ ಯಾವ ಥರ ನೀವು ಚೆನ್ನಾಗಿ ಒನ್ ಆಫ್ಟರ್ ದಿ ಅದರ್ ಯಾವ ಥರ ಮಾಡಿದ್ರಿ ಅನ್ನೋದು ಇಟ್ಸ್ ವೆರಿ ಟು ಬಿ ಅಪ್ರಿಷಿಯೇಟೆಡ್. ಕೀಪ್ ಇಟ್ ಅಪ್. ವೆರಿ ವೆರಿ ಥ್ಯಾಂಕ್ ಯು ಸೋ ಮಚ್. ಶಿಕ್ಷಕರೇ, ಇನ್ನು ದ್ವಾದಶ 12ನೇ ಸ್ಪರ್ಧಿ. ಈ 12ನೇ ಸ್ಪರ್ಧಿ ಅದ್ಭುತ ಅಂತಾನೆ ಅನ್ಕೊಳ್ತೀನಿ. ನೋಡೋಣ ಆ 12ನೇ ಸ್ಪರ್ಧಿ ಯಾರು, 12ನೇ ಸಂಖ್ಯೆ ಯಾವ ಸ್ಪರ್ಧಿಗೆ ಸಿಕ್ಕಿದೆ ಅಂತ. ಯಾರಿಗೆ 12ನೇ ಸಂಖ್ಯೆ ಸಿಕ್ಕಿದೆ? ಸುಂದರೇಶನ್ ಪಾಂಡುರಂಗನ್.
ಬನ್ನಿ, ನಿಮ್ಮ ನೋಡಿದ್ರೇ ನಮಗೆ ಒಂದು ರೀತಿಯಾದಂತಹ ಅದ್ಭುತ ಕುತೂಹಲ ಇದೆ. ಇನ್ನು ಈ ಪ್ರಾಪರ್ಟಿ ರೌಂಡ್ಗೆ ಯಾವ ರೀತಿಯಾದಂತಹ ವಸ್ತುವನ್ನು ಉಪಯೋಗಿಸಿದ್ದೀರಾ ನೋಡೋಣ. ನಮಗೆ ಭರತನಾಟ್ಯವೆಂದರೆ ಅಚ್ಚುಮೆಚ್ಚು. ಅದರಲ್ಲಿ ನಮ್ಮ ಅಕ್ಕಪಕ್ಕ ಇರುವಂತಹ ವಸ್ತುಗಳಲ್ಲಿ ನಾಟ್ಯ ಮಾಡೋದು ಅನ್ನೋದು ನಮಗೆ ಒಂದು ಚಾಲೆಂಜ್ ಅನ್ನೋದೇ ಸರಿ. ಆದರೆ ಭರತನಾಟ್ಯದಲ್ಲಿ ಅಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡೋದು ಇನ್ನೂ ಕಷ್ಟ ಸಾಧ್ಯ. ಆದರೆ ನಮ್ಮ ಪಾಂಡುರಂಗನ್ ಸುಂದರೇಶನ್ ಅವರು ಏನಿದ್ದಾರೆ, ನಮ್ಮ ಸುಂದರೇಶನ್ ಪಾಂಡುರಂಗನ್ ಅವರು ಏನಿದ್ದಾರೆ, ಅವರು ಈ ದಿನ ವಾಕಿಂಗ್ ಸ್ಟಿಕ್, ನಮ್ಮ ವಯಸ್ಕರವರು ಉಪಯೋಗಿಸುವಂತಹ, ನಮ್ಮ ಹಿರಿಯರು ಉಪಯೋಗಿಸುವಂತಹ ಆ ವಾಕಿಂಗ್ ಸ್ಟಿಕ್ಕನ್ನು ಇಟ್ಕೊಂಡು ಈ ಪ್ರಾಪರ್ಟಿ ರೌಂಡಲ್ಲಿ ಅವರು ನೃತ್ಯ ಪ್ರದರ್ಶನ ಮಾಡಿದ್ದಾರೆ. ಬನ್ನಿ, ಅವರ ಒಂದು ನೃತ್ಯ ಪ್ರದರ್ಶನ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ನೋಡೋಣ. ದ ಒನ್ ಆ್ಯಂಡ್ ಓನ್ಲಿ ಮೇಲ್ ಕಂಟೆಸ್ಟೆಂಟ್ ಈ ಒಂದು ಪ್ರಾಪ್ ರೌಂಡ್ಲಲ್ಲಿ ವೆರಿ ವೆರಿ ಗುಡ್ ಸುಂದರೇಶನ್. ಆ್ಯಂಡ್ ಅದೇ ಥರನೇ ನಮ್ಮ ಫಾದರ್ ಆಫ್ ನೇಷನ್ನು ತುಂಬ ಚೆನ್ನಾಗಿ ಮಹಾತ್ಮ ಗಾಂಧೀಜಿ ಚೆನ್ನಾಗಿ ತೋರಿಸಿದ್ರಿ. ಇಟ್ ವಾಸ್ ವೆರಿ ವೆಲ್ ಡನ್ ಆ್ಯಂಡ್ ವಿತ್ ಮ್ಯೂಸಿಕ್ ಸಿಂಕ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ವೆರಿ ಗುಡ್, ವೆರಿ ಗುಡ್, ಗುಡ್ ಲಕ್. ವಂಡರ್ಫುಲ್ ಎಕ್ಸಿಕ್ಯೂಷನ್. ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧಿ ನಮ್ಮ ಕಂಟ್ರಿಗೆ ಮಾತ್ರ ದಾರಿ ತೋರಿಸ್ಲಿಲ್ಲ, ಲಾಸ್ಟ್ ಆಗಿರೋ ಸುಂದರೇಶನ್ಗೂ ದಾರಿ ತೋರಿಸಿ ತುಂಬ ತುಂಬ ಚೆನ್ನಾಗಿತ್ತು. ವೆರಿ ವೆಲ್ ಪ್ರೆಸೆಂಟೆಡ್. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮುಂದಿನ ಸ್ಪರ್ಧಿ 13ನೇ ಸಂಖ್ಯೆಯ ಸ್ಪರ್ಧಿ. ಆ 13ನೇ ಸಂಖ್ಯೆ ಯಾರಿಗೆ ಸಿಕ್ಕಿದೆ ಅನ್ನೋದನ್ನ ನೋಡೋಣವೇ? ಸ್ಮೃತಿ, ಬನ್ನಿ. ಈಗ ನೀವು ಮಾಡುವಂತಹ ಒಂದು ಆ ವಸ್ತು ಪ್ರದರ್ಶನದ ನಾಟ್ಯ ದರ್ಶನ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡ್ಬರೋಣ. ಪರಿಕೆ ಅಂದ್ರೆ
ನಾವು ಇಂಗ್ಲೀಷ್ನಲ್ಲಿ ಗಾರ್ಡನ್ ಬ್ರೂಮ್ ಸ್ಟಿಕ್ ಅಂತ ಸಹ ಕರಿತೀವಿ. ಅದನ್ನು ನಾವು ಇಟ್ಕೊಂಡು ನೃತ್ಯ ಪ್ರದರ್ಶನ ಮಾಡೋದು ಅಮೋಘ. ಇಲ್ಲಿ ಯಾವುದೇ ರೀತಿಯಾದಂತಹ ಹಾಸ್ಯ ಪ್ರದರ್ಶನ ಇಲ್ಲ, ಆದರೆ ಭರತನಾಟ್ಯದಲ್ಲಿ ನಾವು ಯಾವ ರೀತಿಯಾಗಿ ಮಿಂದು ಎದ್ದು ನಾವು ಭರತನಾಟ್ಯವನ್ನು ಯಾವ ರೀತಿಯೆಲ್ಲ ಮಾಡ್ಬೋದು ಅನ್ನೋದನ್ನ ಈ ಪ್ರಾಪರ್ಟಿ ರೌಂಡಲ್ಲಿ ನಮ್ಮ ಸ್ಪರ್ಧಿಗಳು ತೋರಿಸ್ತಾ ಇದ್ದಾರೆ, ಯಶಸ್ವಿ ಸಹ ಆಗ್ತಾ ಇದ್ದಾರೆ. ಇವರ ಒಂದು ಪ್ರದರ್ಶನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ತೀರ್ಪುಗಾರರ ತೀರ್ಪು ಹೇಗಿದೆ ಅನ್ನೋದನ್ನ ಕೇಳಿ ಬರೋಣ. ವೆರಿ ಸಾಫ್ಟ್ಲಿ ಆ್ಯಂಡ್ ನೀಟ್ಲಿ ಡನ್. ಆ್ಯಂಡ್ ಆ್ಯಕ್ಚುಲಿ ಒಂದೆರಡು ಕಡೆ ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ಸೊ ಇಟ್ ವಾಸ್ ನಾಟ್ ದಿ ಕಾನ್ಸೆಪ್ಟ್ ಥರ ತಗೊಳ್ಳಿಲ್ಲ, ನೀವು ಡಿಫ್ರೆಂಟಾಗಿ ತೋರಿಸಿದ್ರಿ. ನೌ ಐ ಅಂಡರ್ಸ್ಟ್ಯಾಂಡ್. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ವೆದರ್ ಒಂದಕ್ಕೆ ಕೋಆರ್ಡಿನೇಟ್ ಮಾಡ್ತಿದ್ದೀರಾ ಅಂದ್ಕೊಂಡೆ. ಗುಡ್ ವೆರಿ ಗುಡ್. ಸ್ವರ್ಗ ಎಂಬುದು ನಮಗೆ ಸುತ್ತ ಇರೋ ಭೂಮಿನೇ ಅನ್ನೋ ಒಂದು ಅರ್ಥದಲ್ಲಿ ಯು ಸ್ಟಾರ್ಟೆಡ್. ಯಾವ ಥರ ವಿ ಹ್ಯಾವ್ ಟು ಕೀಪ್ ದ ಹೌಸ್ ಕ್ಲೀನ್, ಅದೇ ಥರ ಆ ಪ್ರಾಪರ್ಟಿ ಇಟ್ಕೊಂಡು ಅದರಲ್ಲಿ ಜಾಸ್ತಿ ವೇರಿಯೇಷನ್ಸ್ ತೋರಿಸಿ ತುಂಬ ಚೆನ್ನಾಗಿ ಎಸ್ಥೆಟಿಕ್ ಆಗಿ ಅದ್ಭುತವಾಗಿ ಮಾಡಿದ್ರಿ ಮಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಈ ಪ್ರಾಪರ್ಟಿ ರೌಂಡಿನ ಕೊನೆಯ ಸ್ಪರ್ಧಿ. ಈ ಕೊನೆಯ ಸ್ಪರ್ಧಿ ಯಾರು? ಹೌದು, ತಮಗೆಲ್ಲರಿಗೂ ಗೊತ್ತಾಗಿದೆ, ನಮ್ಮ ಸೌಮ್ಯ ಅವರು. ಬನ್ನಿ ಸೌಮ್ಯ ಅವರೇ, ತಮ್ಮ ಇಂದಿನ ಈ ನೃತ್ಯ ಪ್ರದರ್ಶನದಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತಹ ಆ ಪ್ರದರ್ಶನ ಯಾವುದು, ಆ ನೃತ್ಯ ದರ್ಶನ ಯಾವುದು ನೋಡಿ ಬರೋಣ. ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ನ್ಯೂಸ್ ಪೇಪರ್ ನಮಗೆಲ್ಲರಿಗೂ ತಿಳಿದಿದೆ. ಸುದ್ದಿಯನ್ನು ಓದ್ತೀವಿ, ಟುಡೇಸ್ ನ್ಯೂಸ್ ಪೇಪರ್ ಈಸ್ ಟುಮಾರೋಸ್ ವೆಸ್ಟ್ ಪೇಪರ್. ಅದೇ ರೀತಿಯಾಗಿ ನಾವು ಆ ನ್ಯೂಸ್ ಪೇಪರನ್ನು ನಾನಾ ರೀತಿಯಾಗಿ ಉಪಯೋಗಿಸ್ತೀವಿ. ಆದರೆ ಭರತನಾಟ್ಯಕ್ಕೂ ಉಪಯೋಗಿಸಬಹುದು ಅನ್ನೋದನ್ನ ಇವತ್ತೇ ನನಗೆ ಗೊತ್ತಾಗಿದ್ದು. ತುಂಬ ಅದ್ಭುತವಾಗಿ ಸೌಮ್ಯ ಅವರು ಆ ನ್ಯೂಸ್ ಪೇಪರನ್ನು ಇಟ್ಕೊಂಡು ಅವರ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ನಮ್ಮ ತೀರ್ಪುಗಾರರು ಅವರಿಗೆ ಕೊಡುವಂತಹ ತೀರ್ಪು ಏನು ಅಂತ ನೋಡಿ ಬರೋಣ. ಚೆನ್ನಾಗಿತ್ತು. ತುಂಬ ಒಂದು ಐ ಮೀನ್ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೊಸದಾಗಿತ್ತು. ಸೊ ದ ಕಂಟೆಸ್ಟೆಂಟ್ಸ್ ಬಂದು ದೇ ಹ್ಯಾವ್ ಮೇಡ್ ಅಪ್ ದೇರ್ ಮೈಂಡ್. ಒಂದು ಡೈಲಿ ಯೂಸಲ್ಲಿ ಇರೋದನ್ನ ಯಾವುದನ್ನು ನಾವು ಬಿಡೋದಿಲ್ಲ. ದೇ ವಾಂಟ್ ಟು ಮೇಕ್ ಯೂಸ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಶೋ ಹೌ ಇಟ್ ಕ್ಯಾನ್ ಬಿ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಥ್ರೂ ಆರ್ ಆರ್ಟ್ ಫಾರ್ಮ್ ಅಂತ ತುಂಬಾ ಅದ್ಭುತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆ ಶೈಲಿಯಲ್ಲಿ ನೀವು ಕೂಡ ತುಂಬಾ ಚೆನ್ನಾಗಿ ಆ ನ್ಯೂಸ್ ಪೇಪರ್ ತಗೊಂಡು ಯಾವ ತರ ಎಲ್ಲ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಬಹುದು. ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಥ್ಯಾಂಕ್ ಯು. ಈಗಾಗಲೇ ನಮ್ಮ ಸ್ಪರ್ಧಿಗಳೆಲ್ಲ ಅತ್ಯುತ್ತಮವಾಗಿ ಅವರ ಒಂದು ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ಆದರೆ ಈಗ ಅದರಲ್ಲಿ ಅತ್ಯುತ್ತಮರಲ್ಲಿ ಉತ್ತಮರು ಅವರನ್ನು ನಾವು ಈಗ ಸೆಲೆಕ್ಟ್ ಮಾಡಬೇಕು. ಅದಂತೂ ನನಗಂತೂ ಕಷ್ಟ ಆಗುತ್ತೆ. ನಮ್ಮ ಜಡ್ಜಸ್ ಅದನ್ನು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರ ಬಾಯಲ್ಲೇ ನಾವು ಕೇಳೋಣ, ಇಂದಿನ ಈ ಸುತ್ತಿನಲ್ಲಿ ಯಾರು ದಿ ಬೆಸ್ಟ್ ಪರ್ಫಾರ್ಮರ್ ಅಂತ. ಮ್ಯಾಮ್, ಕುಡ್ ಯು ಪ್ಲೀಸ್ ಟೆಲ್ us who is the best performer of this round? Yes, this property round, the best performer is Aditi. ನಾವು ಈ ಸುತ್ತಿನ ದಿ ಬೆಸ್ಟ್ ಪರ್ಫಾರ್ಮರ್ ರವರಿಗೆ ನಮ್ಮ ತೀರ್ಪುಗಾರರ ಕಡೆಯಿಂದ ಶ್ರೀವರ್ಮ ಅವರು ಕೊಟ್ಟಿರುವಂತಹ ಒಂದು ಗಿಫ್ಟ್ ಅನ್ನು ನಾವೀಗ ಕೊಡಬಯಸ್ತೇವೆ. ವೀಕ್ಷಕರೇ, ಇನ್ನು ನಮ್ಮ ತೀರ್ಪುಗಾರರು ಬಹಳಷ್ಟು ಕಷ್ಟಪಟ್ಟು ಇಲ್ಲಿರುವಂತಹ ಅತ್ಯುತ್ತಮ ಒಂದು ಸ್ಪರ್ಧಿಗಳಿಗೆ ಅವರ ತೀರ್ಪನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಾವು ಶ್ರೀಶಂಕರ ವಾಹಿನಿ ಹಾಗೂ ಶ್ರೀವರ್ಮ ಆಯುರ್ವೇದಾರವರ ಕಡೆಯಿಂದ ಒಂದು ಕಿರು ಕಾಣಿಕೆಯನ್ನು ಕೊಡಬಯಸ್ತೇವೆ. ಇದು ಶ್ರೀಶಂಕರ ವಾಹಿನಿಯ ತರಿಕಿಟ ತೋಮ್ ಕಾರ್ಯಕ್ರಮ.
co-sponsored by Vishalam Homes, by ಪುಣ್ಯಕ್ಷೇತ್ರ ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ, ಗೋಪುರಂ ಹರಿಶಿಣ ಮತ್ತು ಕುಂಕುಮ. ಇನ್ನಷ್ಟು ವಿಶೇಷವಾದಂತಹ ಸುತ್ತಿನೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ನೀವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನಿಮ್ಮ ವಾಟ್ಸ್ಯಾಪ್ ಮುಖಾಂತರ ನಮಗೆ ಕಳುಹಿಸಿಕೊಡಬಹುದು. ನಮ್ಮ ವಾಟ್ಸ್ಯಾಪ್ ಸಂಖ್ಯೆ 9677761352. ಈ ನಂಬರ್ಗೆ ತಾವು ನಿಮ್ಮ ಆ ಅತ್ಯದ್ಭುತವಾದಂತಹ ಪ್ರತಿಭೆಯನ್ನು ರೆಕಾರ್ಡ್ ಮಾಡಿ ವಾಟ್ಸಪ್ ಮುಖಾಂತರ ನಮಗೆ 2 ನಿಮಿಷಗಳ ಕಾಲ ಆ ತುಣುಕನ್ನು ಕಳುಹಿಸಿಕೊಡಬಹುದು. ಇನ್ನಷ್ಟು ವಿಶೇಷವಾದಂತಹ ವಿಭಿನ್ನವಾದಂತಹ ಸಂಚಿಕೆ ಜೊತೆಗೆ ನಾವು ಮತ್ತೆ ಬರ್ತೇವೆ. ನೀವು ಇನ್ನಷ್ಟು ದೈವಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಶ್ರೀಶಂಕರ ವಾಹಿನಿ. ನಮಸ್ಕಾರ.